ಇವೆಲ್ಲ ಕ್ಯಾಂಟ್ರ್ಗಳೇ. ಆ್ಯಕ್ಚುಲಿ ಇವೆಲ್ಲ ಬಂದಿದ್ದು ಎಷ್ಟೆಷ್ಟು ದಿನ ಆಗೈತಪ್ಪ ಅಂದರೆ ಒಂದೊಂದು 10 ದಿನ ಆಗೈತೆ, ಒಂದು 15 ದಿನ ಆಗೈತೆ, ಒಂದೊಂದು 20 ದಿನಗಟ್ಟಲೆ ಇಲ್ಲೇ ನಿಂತಿದ್ದಾವೆ ಗಾಡಿಗಳು. ಅಂದರೆ ಮಳೆಗಾಲ 1000-2000 ಜಾಸ್ತಿ ಕುಡ್ದಾಗ್ತೈತೆ ನಾವು. ಹೆವಿ ಗಾಳಿ ಆಪೋಸಿಟ್ಗೆ ಹಿಂಗೆ ಗಾಳಿ ಹೊಡಿತದಲ್ಲ. ಮೊನ್ನೆ ಚಳ್ಳಕೆರೆಗೆ ಹೋಗಿ ಬರೋಕ್ಕೆ 2000 ಡೀಸೆಲ್ ಕುಡಿದೈತಿ ಇಲ್ಲಿಂದ. ಹೆಂಗೆ ಇವೆಲ್ಲ ಸಪ್ರೇಟ್ ಮಾಡೋದು ಹೆಂಗೆ? 90 ಅಂದರೆ ಯಾವ ಥರ? ಅಂದರೆ ಚೀಲಕ್ಕೆ 90 ಜೊತೆ ಹಾಕ್ತೀರಾ? ಲಡಾಖ್ ಸೀರೀಸ್ನ ನೋಡ್ತಾ ಇದ್ದೀವಿ ಕೂತ್ಕೊಂಡು ಇಬ್ರು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಯಾಟರ್ ಕ್ಲಾಕ್ಸ್. ನಾನು ನಿಮ್ಮ ಅಜಯ್. ಇವತ್ತೆಲ್ಲಪ್ಪ ಇದ್ದೀನಿ ಅಂದರೆ ಲಾಸ್ಟ್ ವ್ಲಾಗಲ್ಲಿ ನೀವು ನೋಡಿದಾಗ ಇನ್ನೊಂದು ಇನ್ಫಾರ್ಮೇಟಿವ್ ವೀಡಿಯೋ ಮಾಡಿದೆ. ನಿನ್ನೆ ಇನ್ನೊಂದು ಚಳ್ಳಕೆರೆಯಲ್ಲಿ ಇದ್ದೀನಿ, ಇವಾಗಲೂ ಚಳ್ಳಕೆರೆಯಲ್ಲಿ ಇದ್ದೀನಿ. ಮೊನ್ನೆ ಸಂಜೆ ಬಂದಿದ್ದು ಇಲ್ಲಿಗೆ. ಮೊನ್ನೆ ಸಂಜೆ ಬಂದವ್ರು ಇನ್ನೂ ಚಳ್ಳಕೆರೆಗೆ ಇದ್ದೀವಿ. ಒಂದು ಲೋಡ್ ಸೆಟ್ ಆಗಂಗಿಲ್ಲ. ಎಷ್ಟು ಗಾಡಿ ನಿಂತಿದ್ದಾವೆ ಅಂದರೆ ಇಲ್ಲಿ ನೋಡಿ, ಇವೆಲ್ಲ ಕ್ಯಾಂಟ್ರ್ಗಳೇ. ಆ್ಯಕ್ಚುಲಿ ಇವೆಲ್ಲ ಬಂದಿದ್ದು ಎಷ್ಟೆಷ್ಟು ದಿನ ಆಗೈತಪ್ಪ ಅಂದರೆ ಒಂದೊಂದು 10 ದಿನ ಆಗೈತೆ, ಒಂದು 15 ದಿನ ಆಗೈತೆ, ಒಂದೊಂದು 20 ದಿನಗಟ್ಟಲೆ ಇಲ್ಲೇ ನಿಂತಿದ್ದಾವೆ ಗಾಡಿಗಳು. 15 ದಿನ ನಿಲ್ಲಿಸ್ಕೊಂಡು EMIಗಳು ಹೆಂಗೆ ಕಟ್ತಾರೆ, ಏನು ಕತೆ ನಾವು ಒಂದು ಗೊತ್ತಾಗಲ್ಲ. ಆಷಾಢ ಬಂತು ಅಂದರೆ ಇದೆ ನಿಮ್ಗೆ ಲಾಸ್ಟ್ ಒಂದು ವಾರದಿಂದನೇ ಹೇಳ್ತೇನೆ. ಆಷಾಢ ಬಂದರೆ ಲಾರಿ ಓನರ್ಗಳ ಪರಿಸ್ಥಿತಿ ಹೇಳೋಕ್ಕಾಗಲ್ಲ, ಹಂಗಾಗ್ಬಿಡುತ್ತೆ. ಸದ್ಯಕ್ಕೆ ನಮಗೆ ನಾಳೆ ಲೋಡ್ ಸೆಟ್ ಆಗೈತೆ. 2-3 ದಿನ ಆದಮೇಲೆ ನಾಳೆ ಲೋಡ್ ಸೆಟ್ ಆಗೈತೆ. ಎಲ್ಲಿಗಪ್ಪ ಅಂದರೆ ನಾಳೆ ಭದ್ರಾವತಿಯಿಂದ ಸಾಂಗ್ಲಿಗೆ ಲೋಡ್ ಸೆಟ್ ಆಗೈತೆ. ಏನಪ್ಪ ಲೋಡಿಂಗ್ ಅಂದರೆ ತೆಂಗಿನಕಾಯಿ ಲೋಡ್ ಮಾಡಿಕೊಂಡು ಸಾಂಗ್ಲಿಗೆ ಹೋಗಬೇಕು. ನಮ್ಮದು ವೈಟಿ ಮತ್ತು ಸಲಗ ಎರಡೂ ಸಾಂಗ್ಲಿಗೆ ಹೋಗಿದ್ದಾವೆ ಆಲ್ರೆಡಿ. ನಿನ್ನೆ ಹೋದ್ರಿ, ಇವತ್ತು ಖಾಲಿ ಮಾಡಿ ಇವತ್ತು ಸಂಜೆ ಹೋಗಿ ಲೋಡ್ ಮಾಡ್ಕೊಂಬರ್ತಾರೆ. ನಾಳೆ ಒಂದು ಗಾಡಿಗೆ ಆಲ್ರೆಡಿ ಲೋಡ್ ಇದೆ, ಇನ್ನೊಂದು ಗಾಡಿಗೆ ಲೋಡ್ ಗಿಟ್ ಮಾಡ್ಕೊಂಬರ್ತಾರೆ. ನಾನು ಭದ್ರಾವತಿಗೆ ಹೋಗ್ಬೇಕಲ್ವ, ಹಂಗಾಗಿ ಇವಾಗ ಇಲ್ಲಿಂದ ಊರ ಕಡೆ ಹೋಗೋಣ ಅಂತ ದುರ್ಗಕ್ಕೆ ಹೋಗಿ ನಿಲ್ಸ್ಕೊಂಡು ಆಮೇಲೆ ಹೋಗೋಣಂತ. 1 ಗಂಟೆ 54 ನಿಮಿಷ ಟೈಮ್ ಇವಾಗ. ಇಲ್ಲಿ ಬಿಟ್ಟರೆ ಇನ್ನು ದುರ್ಗಕ್ಕೆ ಹೋಗಿ ಆರಾಮಾಗಿದ್ದು ಬೆಳಗ್ಗೆ ಹೋಗೋದ ಇವಾಗ ಹೋಗೋದಂತ ಗೊತ್ತಿಲ್ಲ. ಇನ್ನು ನೋಡೋಣ, ಡಿಸೈಡ್ ಮಾಡೋಣ ಬನ್ನಿ. ಫಸ್ಟ್ ಇವಾಗ ಇಲ್ಲಿಂದ ದುರ್ಗದ ಕಡೆ ಹೋಗೋಣ. ಮತ್ತು ಮಂಗಳೂರು ಕಡೆ ಲೋಡ್ ಮಾಡೋಣ ಅಂದರೆ ಮಂಗಳೂರಿನವೇ ಹೆಚ್ಚು ಕಡಿಮೆ ಇಲ್ಲಿ ಒಂದು 6 ಗಾಡಿ ಇದ್ದಾವೆ. ಅವರು 2-3 ದಿನ ಆಗೈತೆ ಬಂದು. ಆ ಕಡೆ ಎಲ್ಲ ಮಳೆ ಸಿಕ್ಕಾಪಟ್ಟೆ ಬರ್ತೈತೆ. ಒಂದು ಅಡ್ವೆಂಚರ್ ಇರ್ತದೆ, ಮಾನ್ಸೂನ್ ರೈಡ್ ಥರ ಹೋಗಿ ಬರೋಣ ಅಂದರೆ. ಬಟ್ ಲೋಡಿಂಗೇ ಇಲ್ಲ ಗುರು, ಎಲ್ಲಿಗೆ ಹೋಗ್ಬೇಕಂದ್ರೆ ಲೋಡ್ ಸಿಗ್ತಾಯಿಲ್ಲ. ಬೇರೆ ಆಪ್ಷನ್ ಏನಿಲ್ಲ, ಸಾಂಗ್ಲಿಗೆ ಹೋಗಿ ಬರ್ಬೇಕು ಈ ಟ್ರಿಪ್ಪು. ಆಲ್ಮೋಸ್ಟ್ ಅಲ್ಲಿ ನಾನು ಹೇಳಿದ್ದೆ ಲಾಂಗ್ ಟ್ರಿಪ್ ಮಾಡ್ತೀನಿ ಅಂತ. ಬಟ್ ಲೋಡಿಂಗ್ ಇಲ್ಲದೆ ಇರೋ ಕಾರಣದಿಂದ ಮತ್ತೆ ಸಾಂಗ್ಲಿಗೆ ಹೋಗಿ ಸಾಂಗ್ಲಿಯಿಂದ ಲೋಡ್ ಮಾಡ್ಕೊಂಡೆ ಬರ್ಬೇಕು. ಬೇರೆ ಆಪ್ಷನ್ ಏನಿಲ್ಲ. ಬನ್ನಿ ಅದರಿಂದ ದುರ್ಗಕ್ಕೆ ಹೋಗೋಣ. ಫಸ್ಟು ಏನು ಗಾಡಿಗಳು ನಿಂತಿದ್ದಾವೋ ಇವು ಬಂದು ಮೈನ್ಸ್ ಗಾಡಿಗಳು. ಆ್ಯಕ್ಚುಲಿ ಇವೆಲ್ಲ MT ಹೋಗ್ತಾರೆ. ಒಂದು ಸೈಡ್ ಲೋಡ್ ಮಾಡ್ಕೊಂಡೋಗಿ ಒಂದು ಸೈಡ್ ಖಾಲಿ ಬರ್ತಾರೆ. ಇಲ್ಲಿ ನಮ್ಮ ಮೈನ್ಸಿಂದ ತುಂಬ್ಕೊಂಬಂದ್ಬಿಟ್ಟು ರಿಟರ್ನ್ MT ಬರೋ ಗಾಡಿಗಳು ಇವೆಲ್ಲ. ಒಂದೇ ಸಾರಿ 120 ಗಾಡಿ ತಂದಿದ್ರು ಗುರು. ಒಂದು ತಿಂಗಳಲ್ಲಿ 120 ಗಾಡಿ ಬಂದವು. ಎಲ್ಲ ಕಂಪ್ನಿ ಅಗ್ರಿಮೆಂಟ್ ಅವು. ಇಲ್ಲಿ ಲೋಕಲ್ ಓಡಿಸೋರಿಗೆ, ದುರ್ಗ ಲೋಕಲ್ ಅವರೆಲ್ಲ, ಬೇನ್ಸಿರೋ ಸುತ್ತಮುತ್ತ ಹಳ್ಳಿಯವರೆಲ್ಲ ಆ ಗಾಡಿಗಳನ್ನ ಇಟ್ಕೊಂಡು ಓಡಿಸ್ತಾರೆ. ನಮ್ಮದು ಬಿಡೋ ಆಪ್ಷನ್ ಇತ್ತು, ಬಟ್ ನಮ್ಮ ವೈಟ್ ಗಾಡಿ ಬೆಂಜು ಗಲೀಜಾಗ್ಬಿಡುತ್ತೆ ಬೇಡ ಅಂತ ಸುಮ್ಮನೆ ಆದ್ಮೇಲೆ ಡೈಲಿ ಒಂದು 4000 ಉಳಿತದೆ. ಹಿಂಗೆ ಲೋಕಲ್ ಓನರ್ ಕಮ್ ಡ್ರೈವರ್ ಓಡಿಸಿದ್ರೆ ಒಂದು 5000 ಗಂಟೆ ಉಳಿತದೆ. ದುರ್ಗದಿಂದ ಲೋಡ್ ಮಾಡ್ಕೊಂಡು ಇಲ್ಲಿ ಒಂದು 50-60 ಕಿಲೋಮೀಟ್ರ್ ಖಾಲಿ ಮಾಡ್ಕೊಂಡು ಬರ್ತಾರೆ, ಇಲ್ಲ ಬಳ್ಳಾರಿಗೆ ಹೋಗಿ ಖಾಲಿ ಮಾಡ್ಕೊಂಡು ಬರ್ತಾರೆ. ಗಾಡಿ ಅಂತೂ ಸಖತ್ ಗಲೀಜಾಗ್ಬಿಟ್ಟೈತೆ, ಫುಲ್ ಅಂದರೆ ಫುಲ್ ಗಲೀಜಾಗ್ಬಿಟ್ಟೈತೆ. ಟ್ರಿಪ್ ಫುಲ್ AC ಇರಲಿಲ್ಲ, ಹಂಗಾಗಿ ಈಗ ಗಾಡಿ ತೊಗೊಂಡೋಗಿ ಮುಂದೆ ಹೋಗೋಣ. ಮುಂದೆ ಅಪ್ಪಲ್ಲಿ ಪೆಟ್ರೋಲ್ ಬಂಕ್ ಐತಲ್ಲ ಒಂದು ಲೆಫ್ಟ್ ಸೈಡಲ್ಲ, ಹೋಗಿ ಗಾಡಿ ಎಲ್ಲ ವಾಶ್ ಮಾಡೋಣ ಅಂತ. ಈಗ ಸದ್ಯಕ್ಕೆ ಮನೆಗೆ ಹೋಗಿ ಊಟ ಗೀಟ ಮಾಡ್ಕೊಂಬರೋಣ. ಮಧ್ಯಾಹ್ನ ಆಲ್ರೆಡಿ 3 ಗಂಟೆ ಆಗೈತವಲ್ಲ. ಊಟ ಗೀಟ ಮಾಡ್ಕೊಂಡು ಬರೋಣ ಬನ್ನಿ. ಸದ್ಯಕ್ಕೆ ಗಾಡಿ ಇಲ್ಲೇ ನಿಲ್ಸೋಗೋಣ. ರೋಡ್ ಸೈಡಿಂದ ಫುಲ್ ಹೊರಗಡೆ ಹಾಕ್ಬಿಟ್ಟಿದ್ದೀನಿ. ಫುಲ್ ಹೊರಗಡೆ ನಮ್ಮ ಪಂಚರ್ ಅಂಗಡಿ ಇಲ್ಲೇ ಇದೆ ನೋಡಿ, ಅದು ಆಪೋಸಿಟ್ ಹಾಕಿದ್ದೀವಿ. ಇಲ್ಲೇ ಕೆಳಗಿಳ್ದೋಗಿ ಮನೆಗೆ ಹೋಗಿ ಬರೋಣ. ಮನೆಗೆ ಹೋಗ್ಬಿಟ್ಟು ಫ್ರೆಶ್ ಆಗಿ ನಾವು ರೆಗ್ಯುಲರ್ ನಿಲ್ಸೋ ಬಂಕ್ ಹತ್ರ ಗಾಡಿ ತಂದು ಹಾಕೋಗೋಣ ಅಂತ ಬಂದೋ. ಬೆಳಗ್ಗೆ ಹೋಗೋದು ಲೋಡಿಂಗ್ಗೆ, ಇವಾಗೇನಿಲ್ಲ. ಇವತ್ತು ಹೋದ್ರೂ ಅಲ್ಲೋಗಿ ಮಲ್ಕೊಬೇಕು. ಹಂಗಾಗಿ ಮನೆಯಲ್ಲೇ ಮಲ್ಕೊಂಡು ಬೆಳಗ್ಗೆ ಒಂದು 6 ಗಂಟೆಗೆ ಎದ್ದೋಗೋಣ ಅಂತ ಗಾಡಿ ಇಲ್ಲೇ ಪಾರ್ಕಿಂಗ್ ಒಳಗೆ ಹಾಕೋಗೋಣ. ರೆಗ್ಯುಲರಾಗಿ ಅಂದರೆ ಇತ್ತೀಚೆಗೆ ಇಲ್ಲಿಗೆ ಬಂದೇ ಇಲ್ಲ, ಸುಮಾರು ದಿನ ಆಗೋಯ್ತು. ಬರೀ ಅಲ್ಲೇ ನಿಲ್ಲಿಸ್ತೀವಿ ಮೇನ್ ರೋಡಲ್ಲಿ. ಇವಾಗ ಇಲ್ಲಿಗೆ ಬಂದು ಭಾಳ ದಿನ ಆಗೋಯ್ತು. ಸದ್ಯಕ್ಕೆ ಇವತ್ತು ಇಲ್ಲಿ ಹಾಕಿ ಹೋಗೋಣ. ಗಾಡಿನ ಫೈನಲ್ ಆಗಿ ಇಲ್ಲಿಗೆ ತಂದು ನಿಲ್ಸಿದ್ದಾಯಿತು. ಸ್ವಲ್ಪ ಕೆಲಸ ಇತ್ತು, ಹಂಗಾಗಿ ಒಂದು 2 ಅವರ್ ಗಾಡಿಲೇ ಇದೆ. ಎಡಿಟಿಂಗ್ ಕೆಲಸ ಎಲ್ಲ ಮುಗೀತು. ಇವಾಗ ಇಲ್ಲಿಂದ ಹೋಗೋ ಟೈಮು ಗಾಡಿ ಸದ್ಯಕ್ಕೆ ಇಲ್ಲೇ ಇರುತ್ತೆ. ಬೆಳಿಗ್ಗೆ ಒಂದು 6 ಗಂಟೆಗೆ ಬಂದು ಗಾಡಿ ಎತ್ಕೊಂಡು ಲೋಡ್ಗೆ ಹೋಗಬೇಕು. ನಮ್ಮ ಮಾಮ ಬಂದೈತೆ ಕರ್ಕೊಂಡು ಹೋಗೋಣ ಬನ್ನಿ. ಬೆಳಗ್ಗೆ ಎದ್ಬಿಟ್ಟು ಇಲ್ಲೇ ಡೀಸೆಲ್ ಹಾಕ್ಸ್ಕೊಂಡು ಹೋಗೋಣ. ಮಳೆ ಬೇರೆ ಸ್ಟಾರ್ಟ್ ಆಯ್ತು ಅವಾಗಲೇ. ಇಲ್ಲಾದರೆ ಏನು ಸಮಸ್ಯೆ ಎಲ್ಲ, ಸೇಫಾಗಿ ನಿಂತಿರುತ್ತೆ. ಫಸ್ಟು ಮನೆ ಕಡೆ ಹೋಗೋಣ ಬರ್ರಿ. ದಿ ನೆಕ್ಸ್ಟ್ ಡೇ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಗುಡ್ ಮಾರ್ನಿಂಗ್. ಅಂದರೆ ರಾತ್ರಿ ಗಾಡಿ ಇಲ್ಲೇ ನಿಲ್ಸೋಗಿದ್ದು. ಇವಾಗ ಸದ್ಯಕ್ಕೆ ಬೆಳಿಗ್ಗೆ 6:15ಗೆ ಬಂದಿದ್ದೀನಿ ಗಾಡಿ ಹತ್ರ. ಇವಾಗ ಹೋಗಬೇಕು ಅರ್ಜೆಂಟು ಲೋಡ್ಗೆ. ಎಲ್ಲಿಗೆ ಏನು ಅಂತ ಗಾಡಿಗೆ ಹೋಗಿ ಹೇಳ್ತೀನಿ ಬನ್ನಿ. ಕ್ಯಾಮ್ರಾ ಮೊನ್ನೆ ಮನೆಗೆ ಬಿಟ್ಟು ಬಂದಿದ್ದೆ, ತಗೊಂಬಂದೆ. ಮಳೆನೇ ಬಿಡ್ತಾ ಇಲ್ಲ. ರಾತ್ರಿ ಎಲ್ಲ ಮಳೆ
ಚಿಕ್ಕದಾಗಿ ಬರ್ತದೆ ಮಳೆ ಜಿಟಿ 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 ಅಂತ. ಮಳೆನೇ ನಿಲ್ತಾ ಇಲ್ಲ ಅಂದ್ಕೊಳ್ಳಿ. ನೋಡಿ ಗ್ಲಾಸ್ ಮೇಲಿಂದ ನೀರು ಹಂಗೆ ಇದೆ. ಏನೋ ಮಾಡೋಕ್ಕಾಗ ಇಲ್ಲ ಹೋಗಿ ಡೀಸೆಲ್ ಹಾಕ್ಸ್ಬೇಕು. ಗಾಡೀಲಿ ಡೀಸೆಲ್ ಫುಲ್ಲು ಡ್ರೈ ಆಗಿಬಿಟ್ಟಿದೆ. ಡೀಸೆಲ್ ಹಾಕ್ಸ್ಕೊಂಡು ಇಲ್ಲಿಂದ ಹೊರಡೋಣ. ಇಲ್ಲಿಂದ ಎಲ್ಗಪ್ಪ ಹೋಗ್ಬೇಕು ಲೋಡಿಂಗ್ ಅಂದರೆ ಭದ್ರಾವತಿಗೆ ಹೋಗಬೇಕು. ಪಾರ್ಕಿಂಗಿಂದ ಗಾಡಿ ತೊಗೊಂಬಂದು ಇಲ್ಲಿ ಹಾಕಿದ್ದಾಯಿತು ಡೀಸೆಲ್ ಹಾಕ್ಸೋಣ ಅಂತ. 12,000ಕ್ಕೆ ಡೀಸೆಲ್ ಹಾಕ್ಸ್ತಾ ಇದ್ದೀನಿ. ಯಾಕಂದರೆ ಮಳೆಗಾಲ 1,000-2,000 ಜಾಸ್ತಿ ಕುಡ್ದಾಗ್ತೈತೆ ನಾವು. ಹೆವಿ ಗಾಳಿ ಆಪೋಸಿಟ್ಗೆ ಹಿಂಗೆ ಗಾಳಿ ಹೊಡಿತದಲ್ಲ. ಮೊನ್ನೆ ಚಳ್ಳಕೆರೆಗೆ ಹೋಗಿ ಬರೋಕ್ಕೆ 2,000 ಡೀಸೆಲ್ ಕೊಡೈತಿ ಇಲ್ಲಿಂದ. 4.2 ಮೈಲೇಜು. ಅಯ್ಯಪ್ಪ ಗಾಡಿ ಓಡಿಸೋದೆ ಅಲ್ಲ, ಮಳೆ ಗಾಡಿ ಓಡಿಸೋದೆ ಬೇಡ ಅನ್ಸ್ಬಿಡ್ತದೆ. ಹಂಗಾಗ್ಬಿಡಿ ಏನು ಮಾಡ್ತೀವಿ. ಇವತ್ತು ನಾವು ಹೋಗ್ಬೇಕಾಗಿರೋ ರೂಟ್ ಬಂದು ಇವಾಗ ಇಲ್ಲಿಂದ ಚನ್ನಗಿರಿ ಹೋಗ್ಬೇಕು. ಚನ್ನಗಿರಿಗೆ ಯಾವ ರೂಟ್ ಮೇಲೆ ಹೋಗ್ತೀನಪ್ಪ ಅಂದರೆ ಹೊಳಲ್ಕೆರೆ ಚನ್ನಗಿರಿಯಿಂದ ಭದ್ರಾವತಿಗೆ ಹೋಗ್ಬೇಕು. ಭದ್ರಾವತಿ ಲೋಡ್ ಮಾಡ್ಕೊಂಡು ಮತ್ತೆ ಚನ್ನಗಿರಿಗೆ ವಾಪಸ್ ಬಂದು ಅಲ್ಲಿಂದ ಸಂತೆಬೆನ್ನೂರು ಮೇಲೆ ಡೈರೆಕ್ಟಾಗಿ ದಾವಣಗೆರೆಗೆ ಬಂದು ದಾವಣಗೆರೆಯಲ್ಲಿ ಬಿಲ್ ತೊಗೊಂಡು ಲೇಬರ್ಸ್ನ ದಾವಣಗೆರೆಗೆ ಬಿಟ್ಬಿಟ್ಟು ಇವಾಗ ಅಲ್ಲಿಂದ ನಾನು ಸಾಂಗ್ಲಿಗೆ ಹೋಗ್ಬೇಕು. ಲೇಬರ್ಸ್ ಬಂದು ಇವಾಗ ಚನ್ನಗಿರಿಗೆ ಬರ್ತಾ ಇದ್ದಾರೆ ಬಸ್ ಹತ್ಕೊಂಡು ದಾವಣಗೆರೆಯಿಂದ. ಚನ್ನಗಿರಿಲಿ ನಾನು ಪಿಕಪ್ ಮಾಡ್ಕೊಂಡು ಗಾಡಿ ಕರ್ಕೊಂಡು ಹೋಗ್ಬೇಕು ಭದ್ರಾವತಿವರೆಗೂ. ಭದ್ರಾವತಿಲಿ ಗಾಡಿ ಲೋಡ್ ಆಗೋದು. ಬಟ್ ಪಾರ್ಟಿ ದಾವಣಗೆರೆ ಆಗಿರೋದ್ರಿಂದ ದಾವಣಗೆರೆ APMCಗೆ ಬಂದು ಬಿಲ್ ಇಸ್ಕೊಂಡು ಹೋಗ್ಬೇಕು. ಲಾಸ್ಟ್ ಟೈಮ್ ನಾವು ಇವ್ರದ್ದು ಆಲ್ರೆಡಿ ಒಂದು ಸಾರಿ ಲೋಡ್ ಮಾಡ್ಕೊಂಡು ಹೋಗಿದ್ವಿ. ನಿನ್ನೆ ಅವರೇ ಫೋನ್ ಮಾಡಿ ಲೋಡ್ ಇದೆ ಬರ್ತೀರಾ ಅಂದರು. ಹಂಗಾಗಿ ಬಂದಿದ್ದು. ಹಂಗೆ ಒಂದು ಸಾರಿ ಲೋಡ್ಗೆ ಹೋದ್ಮೇಲೆ ಕಾಂಟ್ಯಾಕ್ಟ್ ಮಾಡ್ಕೊಂಬಿಡ್ಬೇಕು. ಅವ್ರು ನೆಕ್ಸ್ಟ್ ಟೈಮ್ ಯಾವಾಗ ನಮಗೆ ಹೇಳೋ ಥರ ಮಾಡ್ಕೊಬೇಕು. ಅವಾಗ ಲೋಡ್ಗಳು ಜಾಸ್ತಿ ಸಿಗ್ತಾವೆ ನಮಗೂ. ದುರ್ಗಾ ಬೈಪಾಸಲ್ಲಿ ಏನೋ ಹೋದ್ರೆ ಇವಾಗ ಇಲ್ಲಿಂದ ಮಠಕ್ಕೆ ಹೋಗಿ ಸುತ್ತಾಕೊಂಡು ಬರಬೇಕು. ಹಂಗಾಗಿ ಸಿಟಿ ಒಳಗೆ ಹೋಗ್ಬಿಡೋಣ ಅಂತ. ಟೈಮ್ ಇನ್ನೂ ಅಷ್ಟೊಂದು ಆಗಿಲ್ವಲ್ಲ. ಟೈಮ್ ಇನ್ನೂ 6:45. ಹಂಗಾಗಿ ಟ್ರಾಫಿಕ್ ಏನು ಅಷ್ಟೊಂದು ಇರಲ್ಲ. ಸಿಟಿ ಒಳಗೆ ನುಗ್ಬಿಡೋಣ ಅಂತ ಪ್ಲಾನ್ ಮಾಡಿದ್ದೀನಿ. ನೋಡೋಣ ಬನ್ನಿ ಎಲ್ಲೋಗಿ ಹೇಳ್ತೀನಿ ಏನು ಮಾಡೋದು ಅಂತ. 13 ಬ್ರಿಡ್ಜಿಂದ ಸೀದಾ JCR ಗಡೆಗಳ ನುಗ್ಬಿಟ್ಟೆ ಒಳಗೆ ಸಿಟಿ ಒಳಗಿಂದ ಹೋಗೋಣ ಅಂತ. ಖಾಲಿ ಇದೆ. ಹಂಗಾಗಿ JCR ಇಲ್ಲ ತಟ್ಟೆ ಇಡ್ಲಿಕ್ಕೆ ಭಾರಿ ಫೇಮಸ್. JCR ಸಾಂಗ್ ಕೇಳಿರ್ಬೋದು, JCR ತಟ್ಟೆ ಇಡ್ಲಿ ಅಂತ. ಇದು ತಟ್ಟೆ ಇಡ್ಲಿ ಹೋಟ್ಲೆ ಇಲ್ಲೊಂದು ಇದೆ ಒಳಗೆ. ಜಾಸ್ತಿ ಇದಾವೆ ಏರಿಯಾದಲ್ಲಿ ತಟ್ಟೆ ಇಡ್ಲಿ ಹೋಟ್ಲುಗಳು. ಹಂಗಾಗಿ ಇದು ಸ್ವಲ್ಪ ಫೇಮಸ್, ಚೆನ್ನಾಗಿರ್ತದೆ. ಬನ್ನಿ ಇವಾಗ ಮೇನ್ ಸರ್ಕಲ್ಗೆ ಹೋಗ್ಬಿಟ್ಟು ಅಲ್ಲಿಂದ ಹೊಳಲ್ಕೆರೆ ರೋಡ್ ಇಟ್ಕೊಂಡು ಡೈರೆಕ್ಟಾಗಿ ಹೋಗೋಣ. ಹಿಂಗೆ ಹೋದ್ರೆ ಒಂದು 5-6 ಕಿಲೋಮೀಟ್ರ್ ಉಳಿಯುತ್ತೆ. ಇವತ್ತು ಟ್ರಾಫಿಕ್ ಇರಲ್ಲ ಇಷ್ಟೊತ್ತಿಗೆ. ಹಂಗಾಗಿ ಹಿಂಗೆ ಹೋಗ್ತಾ ಇದ್ದೀನಿ. ಚಿತ್ರದುರ್ಗನ ಮಳೆಗಾಲದಲ್ಲಿ ನೋಡೋದೇ ಒಂಥರ ಮಜಾ ಗುರು. ಎಷ್ಟು ಚೆನ್ನಾಗಿದೆ ನೋಡ್ರಿ ಕ್ಲೈಮೇಟು, ವ್ಯೂ. ಇದೇ ನಮ್ಮ ದುರ್ಗದ ಮೇನ್ ಸರ್ಕಲ್. ಇಲ್ಲಿಗೆ ಲಾರಿಗಳೆಲ್ಲ ಬರೋದೇ ಇಲ್ಲ ನಾವು. ಯಾವಾಗೋ ಒಂದ್ಸರಿ, ವರ್ಷಕ್ಕೊಂದ್ಸರಿ ಬರೋದು. ಇವತ್ತು ಬೇಗ ಬಂದಿದ್ದರಿಂದ ಬಂದಿದ್ದು ಅಷ್ಟೇ ಸಿಟಿ ಒಳಗೆ. ಇದೇ ಹೊಳಲ್ಕೆರೆ ರೋಡ್ ಇಟ್ಕೊಂಡು ಡೈರೆಕ್ಟಾಗಿ ಹೋಗೋಣ ಬನ್ನಿ ಇವಾಗ ಇಲ್ಲಿಂದ. ಬಾಯ್ ಚಿತ್ರದುರ್ಗ. ಮತ್ತೆ ದುರ್ಗಕ್ಕೆ ಬರೋದು ಇನ್ನೊಂದು 3-4 ದಿನ ಆಗುತ್ತೆ. ಚನ್ನಗಿರಿ ಹತ್ತತ್ರ ಬಂದಿದ್ದಾಯ್ತು. ಆಲ್ರೆಡಿ ಲೇಬರ್ಸ್ ಬಂದು ಟಿಫನ್ ಮಾಡ್ತಾ ಇದ್ರಂತೆ. ಆಲ್ರೆಡಿ ಫೋನ್ ಮಾಡಿದ್ರು ಬೇಗ ಹೋಗ್ಬೇಕು. ನಮ್ಮಿಂದ ಅವ್ರು ಕಾಯೋದಲ್ಲ, ಅವ್ರಿಗೋಸ್ಕರ ನಾವು ಕಾದ್ರೆ ಒಂದು 10 ನಿಮಿಷ ನಡೀತದೆ. ಯಾಕಂದರೆ ಅವರು 7-8 ಜನ ಇರ್ತಾರೆ, ನಾನು ಒಬ್ಬನೇ. ಹಂಗಾಗಿ ಒಬ್ಬನೇ ಕಾದ್ರೆ ನಡೀತದೆ. ನಮ್ಮಿಂದ 7-8 ಜನ ಕಾಯೋದು ಒಳ್ಳೇದಲ್ಲ. ಹಂಗಾಗಿ ಬೇಗ ಹೋಗೋಣ. ಇನ್ನೊಂದು 5 ಕಿಲೋಮೀಟ್ರ್ ಐತೆ ಅಷ್ಟೇ, ಹೋಗೋಣ ಬನ್ನಿ. ವೆಲ್ಕಮ್ ಟು ಚನ್ನಗಿರಿಗೆ ಬಂದಿದ್ದಾಯ್ತು. ಅಲ್ಲಿಂದ ಭದ್ರಾವತಿಗೆ ನಾನ್ ಸ್ಟಾಪಾಗಿ ಬಂದು ಗಾಡಿನ ಪೇಮೆಂಟ್ಗೆ ಹಾಕಿದ್ದೀವಿ. ಇಲ್ಲಿ ತೂಕ ಮಾಡಿಸ್ಕೊಂಡು ಹೋಗ್ಬೇಕು. ಇಲ್ಲಿ ತೂಕ ಮಾಡಿಸ್ಕೊಂಡು ಲೋಡ್ಗೆ ಹೋಗ್ಬೇಕು. ಇಲ್ಲಿಂದ ಒಂದು 5 ಕಿಲೋಮೀಟ್ರ್ ಹೋಗ್ಬೇಕಂತಷ್ಟೇ. ಹೋಗೋಣ ಬರ್ರಿ. ತೂಕ ಆಯಿತು. ಸದ್ಯಕ್ಕೆ ನಮ್ಮ ಗಾಡಿ ಇಲ್ಲೇ ನಿಲ್ಲಿಸಿದ್ವಿ. ಟೈಮ್ ಬಂದು ಆಲ್ರೆಡಿ 12 ಗಂಟೆ. ನೋಡಿ ಎಲ್ಲ ಗ್ರೈಂಡಿಂಗ್ ಮಾಡ್ತಾ ಇದ್ದಾರೆ. ಚಿಕ್ಕವೆಲ್ಲ ಒಂದು ಕಡೆಗೆ ಹಾಕ್ತಾರೆ, ದೊಡ್ಡವೆಲ್ಲ ಒಂದು ಕಡೆಗೆ ಹಾಕ್ತಾಯಿದ್ದಾರೆ. ನೋಡಿ ಏನಣ್ಣ ಎಲ್ಲ ಆಯ್ತಾ ಕೆಲಸ? ಎಷ್ಟೊತ್ತಾವತ್ತು ಲೋಡ್ ಆಗೋದು? 4-5 ಗಂಟೆ ಆಗುತ್ತಲ್ಲ. ಹೆಂಗೆ ಇವೆಲ್ಲ ಸಪ್ರೇಟ್ ಮಾಡೋದು ಹೆಂಗೆ? 90 ಅಂದರೆ ಯಾವ ಥರ? ಅಂದರೆ ಚೀಲಕ್ಕೆ 90 ಜೊತೆ ಹಾಕ್ತೀರಾ? 90 ಕಾಯಿ ಒಂದು ಚೀಲಕ್ಕೆ ಹಾಕ್ತೀರಾ? ಹಾಂ. ಇದು ದಪ್ಪ ಇರೋದು? ಹಾಂ. ಅದು ಸಣ್ಣದು? ಹಾಂ. ಇದು ಹಾಂ. ಸಪ್ರೇಟ್ ಲಾಟ್ ಇರ್ತದೆ ಎಲ್ಲ? ಹಾಂ. ಒಂದು ಚೀಲಕ್ಕೆ 90ನ ಸೈಜ್ ಹೇಳ್ತೀರಾ? ಹಾಂ. ಗಾಡೀಲಿ ಕುತ್ಕೊಂಡು ಬೇಜಾರಾಗೋಯ್ತು. ಮಳೆ ಬರ್ತಾನೆ ಐತೆ. ನೋಡ್ಬೋದು ಚೀಲಗಳೆಲ್ಲ ರೆಡಿ ಆಗ್ತಾಯಿದೆ ನಮ್ಮವು. ಹೆಚ್ಚು ಕಡಿಮೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ರೆಡಿಯಾಗಿ ಹೋಗ್ತೇವೆ. ಎಲ್ಲ ತುಂಬಿದ್ರೆ ಆಗೋಯ್ತು. ಇನ್ನೊಂದು ಸ್ವಲ್ಪ ಕಾಯಿ ಬರ್ತಾಯಿತ್ತಂತೆ ಬೇರೆ ಗಾಡೀಲಿ, ಅವನು ಲೋಡ್ ಮಾಡಬೇಕು. ಇನ್ನು ಬುಲೆರೋದಲ್ಲಿ ಇನ್ನೊಂದು ಸ್ವಲ್ಪ ಮಾಲ್ ಹಾಕ್ಕೊಂಬರ್ತಾರಂತೆ. ಅದನ್ನೆಲ್ಲ ಗ್ರೈಂಡಿಂಗ್ ಮಾಡಿ ಲೋಡ್ ಮಾಡೋಷ್ಟೇ ಸಿಕ್ಕಾಪಟ್ಟೆ ಲೇಟ್ ಆಗೋದು. ಇಲ್ಲೇ ಒಂದು 6-7 ಗಂಟೆ ಆಗ್ಬೋದು. ನೋಡೋಣ. 1-2 ಅವರ್ ಮಲ್ಗೋಣ ಅಂತ ಸುಮ್ಮನೆ ಕೂತ್ಕೊಂಡು ಏನು ಮಾಡೋದು. ಮತ್ತು ನೈಟೆಲ್ಲ ಗಾಡಿ ಓಡಿಸ್ಬೇಕು ಸಾಂಗ್ಲಿಗೆ. ಹಂಗಾಗಿ 1-2 ಅವರ್ ಮಲ್ಕೊಂಡದ್ದು ಬಿಟ್ಟರೆ ನೈಟೆಲ್ಲ ಗಾಡಿ ಹೊಡಿಬೋದು. ಹಾಗಾಗಿ 1-2 ಅವರ್ ಮಲ್ಕೊಳ್ಳೋಣ. ಆಮೇಲೆ ಇದ್ದು ನೋಡೋಣ ಎಷ್ಟಾಗಿರುತ್ತೆ ಏನು ಕತೆನೋ. ಇವತ್ತು ನಮ್ಮ ಮಧ್ಯಾಹ್ನದ ಊಟ ಬಂದು ಅನ್ನ ಸಾಂಬಾರು. ನೋಡ್ಬೋದು ಅನ್ನ ಸಾಂಬಾರು ತಂದು ಕೊಟ್ಟಿದ್ದಾರೆ. ಈಗ ಎಲ್ಲ ಕುತ್ಕೊಂಡು ಅವ್ರ ಜೊತೆಗೆ ಊಟ ಮಾಡ್ತಾಯಿದ್ವಿ. ಊಟ ಮಾಡ್ಕೊಂಡು ಆರಾಮಾಗಿ ರೆಸ್ಟ್ ಮಾಡೋಣ. ಇದು ಊಟ ಆಗಿದ ತಕ್ಷಣ ಲೋಡಿಂಗ್ ಸ್ಟಾರ್ಟ್ ಮಾಡ್ತಾರೆ.
ಊಟ ಎಲ್ಲ ಮಾಡ್ಕೊಂಡು ಸುಮ್ಮನೆ ಗಾಡೀಲಿ ಕುಂತಿದ್ದೆ. ಅಣ್ಣ ತಿಂದಿರೋದನ್ನ ಸ್ವಲ್ಪ ಕರ್ಗುತ್ತೆ ಹೆಲ್ಪ್ ಮಾಡಬಾರಪ್ಪ ಅಂತ ಕರೆದ್ರು. ಹಾಗಾಗಿ ಬಂದು ಹೆಲ್ಪ್ ಮಾಡ್ತಾಯಿದ್ದೀನಿ ಅವ್ರಿಗೆ. ಸ್ವಲ್ಪ ಒಬ್ಬರು ಲೇಬರ್ ಕಮ್ಮಿ ಇದ್ದಾರೆ ಲೋಡ್ ಮಾಡೋಕ್ಕೆ, ಹಾಗಾಗಿ ನಾನು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದೀನಿ. ನನಗೂ ಏನು ಕೆಲಸ ಇರಲಿಲ್ವಲ್ಲ, ಹಾಗಾಗಿ ಹೆಲ್ಪ್ ಮಾಡ್ತಾಯಿದ್ದೀನಿ. ಆರಾಮಾಗಿ ನಾವು ಎತ್ತಿದ್ರೆ ಅವ್ರು ತೊಗೊಂಡೋಗಿ ಗಾಡಿಗೆ ಹಾಕ್ತಾರೆ, ಇಬ್ಬರು ಇರ್ತಾರೆ. ನಾವು ಅದೇ ಸ್ವಲ್ಪ ಹೆಲ್ಪ್ ಮಾಡಿಲ್ಲ ಅಂತಿದ್ರೆ ಇನ್ನೊಂದು ಅರ್ಧ ಗಂಟೆ ಲೇಟ್ ಆಗೋದು ಲೋಡಿಂಗು. ಬೇಗ ಆಗಲಿ ಅಂತ ನಾನು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದೀನಿ. ನಮ್ಮ ಗಾಡಿದು ಆಲ್ಮೋಸ್ಟ್ ಅರ್ಧಕ್ಕಿಂತ ಜಾಸ್ತಿನೇ ಲೋಡ್ ಆಗೈತೆ. ಮುಕ್ಕಾಲು ಭಾಗ ಲೋಡ್ ಆಗೈತೆ. ನಿಮ್ಮ ಕಾಲು ಭಾಗ ಲೋಡ್ ಆಗಬೇಕಷ್ಟೇ. ನೋಡ್ಬೋದು ಆಲ್ಮೋಸ್ಟ್ ಅಲ್ಲಿ ಮುಕ್ಕಾಲು ಭಾಗ ಲೋಡ್ ಆಗೈತೆ. ನೀವು 1.5 ನೀಟ್ ಹಾಕ್ಬೇಕಷ್ಟೇ. ಇವಾಗ ಬುಲೆರೋದಲ್ಲಿ ಕಾಯಿ ತೊಗೊಂಬಂದಿದ್ದಾರೆ. ಅದನ್ನು ಕೆಳಗೆ ಹಾಕ್ಬಿಟ್ಟು ಮತ್ತು ಅದನ್ನೆಲ್ಲ ಗ್ರೈಂಡಿಂಗ್ ಮಾಡಿ ಅದನ್ನು ಚೀಲ ಮಾಡಿ ಇನ್ನು ಹಾಕಬೇಕು. ಇನ್ನೂ ಒಂದು 2-3 ಅವರ್ ಕೆಲಸ. ಆಲ್ರೆಡಿ 3:30 ಆಗೋಯ್ತು. ಇನ್ನು ಒಂದು 6-6:30 7 ಗಂಟೆ ಇಲ್ಲೇ ಆಗ್ಬೋದೇನೋ ಗೊತ್ತಿಲ್ಲ. ಆ ಕಾಯಿ ತೆಗಿಯೋರನ್ನ ಅಬ್ಸರ್ವ್ ಮಾಡಿ. ಫಸ್ಟ್ ಕೆಳಗಿನ ಕಾಯಿ ತೆಗಿತಾರೆ. ಮೇಲಿರೋ ಹಂಗೆ ಸೈ ಅಂತ ಬರ್ತದೆ ಕೆಳಗಡೆ ಅಂತ ಫಸ್ಟು ಕೆಳಗಡೆ ತೆಗಿತಾರೆ. ಮೇಲಿರೋ ಹಂಗೆ ಒಂದೇ ಸರಿ ಜಾರ್ಕೊಂಡು ಬರಲಿ ಅಂತ. ಈಗ ಒಂದೆಲ್ಲ ಗ್ರೈಂಡಿಂಗ್ ಮಾಡೋಷ್ಟೊತ್ತಿಗೆ ಇನ್ನೂ ಎಷ್ಟೊತ್ತಾಗುತ್ತೋ ಏನು ಕತೆನೋ. ನನ್ನ ಪ್ರಕಾರ ಇಲ್ಲೇ ಕತ್ಲಾಗ ಹೋಗೋ ಅಷ್ಟೊತ್ತಿಗೆ ನಾವು ನೋಡೋಣ ಹೆಂಗಾಗುತ್ತೋ. ನಿಮ್ಗೆ ಅಪ್ಡೇಟ್ ಮಾಡ್ತಾ ಬರ್ತೀನಿ ಬನ್ನಿ. ಟೈಮ್ ಬಂದು ಸಂಜೆ 5 ಗಂಟೆ ಆಗ್ತೈತೆ. ಇನ್ನೂ ಲೋಡ್ ಮಾಡ್ತಾನೆ ಇದ್ದಾರೆ. ಸದ್ಯಕ್ಕೆ ನಮ್ಮದು ಲಡಾಖ್ ಟ್ರಿಪ್ದು ವೀಡಿಯೋಸ್ ನೋಡ್ತಾ ಇದ್ದೀವಿ. ಯಾರ ಜೊತೆ ಅಂದರೆ ನೋಡಿ ನಮ್ಮ ಚೋಟ ಸಬ್ಸ್ಕ್ರೈಬರ್ ಫಾಲೋವರ್. ಏನ ಗುರು ನಿನ್ನ ಹೆಸರು? ನಿನ್ನ ಹೆಸರು ನಾಚಿಕೊಂಬಡಿ ಹೇಳಿರಲಿ. ಇವ್ರದೇ ತೆಂಗಿನಕಾಯಿ ತುಂಬಕ್ಕೆ ಬಂದಿರೋದು. ಸ್ಕೂಲ್ಗೆ ಹೋಗಿದ್ದ ಹುಡುಗ ಪಾಪ. ಎಷ್ಟೊತ್ತಿಗೆ ಬಂದಿದ್ದ? 4:15. ಹೆಂಗೆ ನೋಡಿದ್ ನಮ್ಮ ಗಾಡಿ ಹೆಂಗೆ ಕಂಡಿಡಿದೆ ನೀನು? ಅಲ್ಲೇ ನೋಡ್ಬಿಟ್ಟು ಅಲ್ಲಿ ಮೇನ್ ರೋಡು ಅವ್ರ ಮನೆ ಅಲ್ಲೇ ಇರೋದು ಎಂಟ್ರೆನ್ಸಲ್ಲಿ. ಅಲ್ಲಿ ನೋಡಿದ ತಕ್ಷಣ ಹುಡ್ಕೊಂಡು ಇನ್ನೂ ಡ್ರೆಸ್ ಕೂಡ ಬಿಚ್ಚಾಕಿಲ್ಲ, ಹಂಗೆ ಬಂದಿದ್ದ. ಮತ್ತೆ ಹೋಗಿ ಬಿಚ್ಚಾಕಿ ಬಂದು ಕುತ್ಕೊಂಡಿದ್ದಾನೆ. ಯಾಕೆ ಅಷ್ಟೊಂದು ಇಷ್ಟನಾ ಗಾಡಿ ಅಂದರೆ ನಿನಗೆ? ಅದ್ರಾಗ ಭಾರತ್ ಬೆಂಜ್ ಯೋಗೇಶ್ ಅಣ್ಣನ ಬಿಗ್ ಫ್ಯಾನ್. ಯೋಗೇಶ್ ಟ್ರಕ್ ವ್ಲಾಗ್ಸ್ ಬಿಗ್ ಫ್ಯಾನ್. ನೋಡಿ ಬ್ರೋ, ನಿಮಗೆ ನಮ್ಮನ್ನು ಫಾಲೋ ಮಾಡಿಲ್ಲ ಅಣ್ಣ, ಯೋಗೇಶ್ ಟ್ರಕ್ ವ್ಲಾಗ್ಸ್ ಫಾಲೋ ಮಾಡಿದ್ಯಾ? ಆಯ್ತು ಇರಲಿ. ನಮ್ಮ ಲಡಾಖ್ ಸೀರೀಸ್ನ ನೋಡ್ತಾ ಇದ್ದೀವಿ ಕುತ್ಕೊಂಡು ಇಬ್ರು. ಸ್ನೇಹಿತರೆ, ನಾವೆಂತ ಹುಚ್ಚರು ಅಂದ್ರೆ ಎಲ್ಲ ದುಡ್ಡು ಕೊಟ್ಟು ಒಳ್ಳೆ ಲಡಾಖ್ ಸೀರೀಸು ಲಾಸ್ಟ್ ಇಯರ್ ಮಾಡಿದ್ದು. ಈ ವರ್ಷ ಹೋಗೋಕ್ಕೆ ಆಗಲಿಲ್ಲ. ಎಷ್ಟು ಟ್ರೈ ಮಾಡಿದ್ವಿ ಅಂಕಲ್ ಕರ್ಕೊಂಡು ಹೋಗ್ಬೇಕಂತ. ಬಟ್ ನೆಕ್ಸ್ಟ್ ಇಯರ್ ಖಂಡಿತ ಹೋಗೋಣ. ಸ್ಟಾರ್ಟಿಂಗಲ್ಲೇ ಹೋಗಲ್ಲ, 15 ದಿನ ಲಾಕಾದ್ರೂ ಪರವಾಗಿಲ್ಲ. ಏಪ್ರಿಲ್ ಫಸ್ಟ್ ವೀಕಲ್ಲೇ ಲಡಾಖ್ ಸೀರೀಸ್ ಮಾಡಲೇಬೇಕು. 2025ಗೆ. 24 ಕತೆ ಆಗೋಯ್ತು. ಇವಾಗ ಹೋದರೆ ಐಸಲ್ಲ ಏನು ಸಿಗೋದೇ ಇಲ್ಲ. ಅಲ್ಲೆಲ್ಲ ಬರೀ ಗುಡ್ಡ ಬೆಟ್ಟ ನೋಡೋಕೆ ಹೋಗ್ಬೇಕಷ್ಟೇ. ಇವಾಗ ಹೋದ್ರೂ ಫೇಲ್ ಅದು ಜುಲೈಯಲ್ಲಿ. ಹಂಗಾಗಿ ನಾವು ಪ್ಲಾನ್ ಕ್ಯಾನ್ಸಲ್ ಮಾಡಿದ್ವಿ. ಈ ವರ್ಷ 24ಕ್ಕೆ ಹೋಗೋದು ಬೇಡ, ಒಂದು ಸಲ 25ಕ್ಕೆ ಹೋಗೋಣ ಅಂತ. ಒಳ್ಳೆ ಸೀರೀಸ್ ಗುರು, ಸಖತ್ತಾಗಿದೆ ವೀಡಿಯೋಸ್ ಎಲ್ಲ. ಯಾರನ್ನ ಇನ್ನೂ ನೋಡಿಲ್ಲ ಅಂದರೆ AR ಟ್ರಕ್ ವ್ಲಾಗ್ಸ್ ಲಡಾಖ್ ಸೀರೀಸ್ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಬರುತ್ತೆ. ಫುಲ್ ವೀಡಿಯೋಸ್ಗಳನ್ನ ನೋಡಿ. ಮತ್ತು JK ಬಾರಾವಾಲವೀರ್ ಇವರೇ ನಮಗೆ ಈ ಟ್ರಿಪ್ ಮಾಡೋಕ್ಕೆ, ಈ ಟ್ರಿಪ್ಪು ಸಕ್ಸಸ್ ಆಗ ಕಾರಣ ಇವರೇ ನೋಡಿ. ಸಖತ್ತೈತಿ. ಜೀವನದಲ್ಲಿ ಈ ಥರ ಎಕ್ಸ್ಪೀರಿಯನ್ಸ್ ಕೂಡ ಮಾಡಬೇಕು. ಬಾಯ್ಜಿ आपको दिल से बहुत शुक्रिया कहते हैं. ಈ ವಿಡಿಯೋಗಳನ್ನಂತೂ ಎಷ್ಟು ಸಾರಿ ನೋಡಿದ್ರು ಬೇಜಾರಾಗಲ್ಲ ಗುರು, ಎಷ್ಟು ಸಾರಿ ನೋಡಿದ್ರು ಬೇಜಾರಾಗಲ್ಲ. ನಾನಂತೂ ಬೇಜಾರಾದಾಗಲ್ಲ ಲಡಾಖ್ ಸೀರೀಸ್ನ ನೋಡ್ಕೊಂಡು ಕೂತ್ಕೊಂತೀನಿ. ಫೈನಲ್ ಆಗಿ ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ನೋಡ್ಬೋದು ಹಿಂದೆ ಫುಲ್ಲು ಲೋಡ್ ಕಂಪ್ಲೀಟ್ ಆಗೈತೆ. ಇವಾಗ ಇಲ್ಲಿಂದ ದಾವಣಗೆರೆಗೆ ಹೋಗ್ಬೇಕು. ದಾವಣಗೆರೆಗೆ ಹೋಗಿ ಅವ್ರನ್ನೆಲ್ಲ ಬಿಟ್ಟು ಹೋಗ್ಬೇಕು. ನೋಡಿ ಜಾಗ ಮಾಡ್ಕೊಂಡಿದ್ದಾರೆ ಅವರು ಕರೆಕ್ಟಾಗಿ ಹಿಂದೆ ಕೂತ್ಕೊಳಕ್ಕೆ. ಹಿಂದೆ ನಿಮಗೆ ಕೂತ್ಕೊಳಕ್ಕೆ ಜಾಗನದು. ಮತ್ತು ನಮಗೆ ಮುಂದೆ ಲೋಡ್ ಆಗ್ಬಿಡ್ತು. ಮತ್ತೆ ಹೆಂಗೆ ಅದು ಕತೆ? ಏನು ಮಾಡೋಂಗಿಲ್ಲ ಅಣ್ಣ, ಏನು ಮಾಡ್ತೀರಾ? ಕುತ್ಕೊಳ್ರಿ ಆರಾಮಾಗುತ್ತೆ. ಅಲ್ಲೋಗಿ ತಾಟ್ಪದ ಹಾಕೋಣ. ಏನು ಕೆಳಗೇನು ಬರೋಲ್ಲ, ಅಲ್ಲೇ ಹೋಗಿ ಹಾಕೋಣ. ಏನು ಇನ್ನೂ 4 ಬೆಲ್ಟ್ ಹಾಕೊಂಡು ಹೋಗೋದು, ಅವೇನು ಹಿಂದಕ್ಕೆ ಬರೋಲ್ಲ, ಏನಿಲ್ಲ ಅಷ್ಟೇ. ಲೋಡಿಂಗ್ ಪಾಯಿಂಟಿಂದ ಹೊರಗೆ ಎತ್ಕೊಂಡು ಬರ್ತಾ ಇದ್ದೀವಿ. ತುಂಬ ಇಕ್ಕಟ್ಟು ಜಾಗ, ಹಾಗಾಗಿ ವೈರ್ ಬೇರೆ ಟಚ್ ಆಗುತ್ತೆ. ವೈರ್ ಮೇಲಕ್ಕೆ ಎತ್ತಬೇಕು. ಮಳೆ ಬೇರೆ ಬರ್ತೈತೆ, ಜೋರಾಗ್ಬಿಡುತ್ತೆ ಮಳೆ. ವೈರ್ ಮೇಲಕ್ಕೆ ಎತ್ಕೊಂಡು ಹೋಗಬೇಕು. ಅವ್ರು ಬರ್ತಾರೆ ಎತ್ತಕ್ಕೆ. ಅಲ್ಲಿಂದ ಬಂದ್ಬಿಟ್ಟು ಗಾಡಿನ ಕಾಟಾಗಿ ಹಾಕಿದ್ದೀವಿ. ಬಟ್ ಕಾಟೋದವ್ರು ಇಲ್ಲ, ಇಲ್ಲಿ ಎಲ್ಲ ಹೋಗಿದಾರಂತೆ. ಅವ್ರು ಬರೋವರೆಗೂ ವೆಯ್ಟ್ ಮಾಡಬೇಕು. ಎಲ್ಲ ಹೋಗಿದಾರಂತಣ್ಣ? ಎಲ್ಲಿಗೆ? ಊಟಕ್ಕೆ ಟೀಗ ಹೋಗಿರ್ತಾರೆ ಪಾಪ ಅವರು. ಟೀಗ ಹೋಗಿರ್ತಾರೆ ಪಾಪ ಅವರು. ವೆಯ್ಟ್ ಮಾಡೋಣ ಒಂದು 10 ನಿಮಿಷ, ನೋಡೋಣ. ಕಾಟ ಮಾಡಿಸ್ಕೊಂಡು ಹೋಗ್ಲೇಬೇಕು, ಹಂಗೆ ಹೋಗಕ್ಕೆ ಬರೋಲ್ಲ. ಮಳೆ ಅಂತೂ ಹೆವಿ ಬರ್ತಾಯಿತ್ತು ನೋಡ್ರಿ. ಗಾಡಿ ಹೆಂಗೆ ನಿಂದೈತೆ ನೋಡ್ರಿ. ಫಸ್ಟ್ ಹೆಚ್ಚು ಕಮ್ಮಿ 3 ಗಾಡಿ ಬಂದ್ರೂ ಇನ್ನೂ ಅವ್ರು ಕಾಟದವ್ರು ಬಂದಿಲ್ಲ. ವೆಯ್ಟ್ ಮಾಡ್ತಾನೆ ಇದ್ದೀವಿ. ನೋಡೋಣ, ಒಂದು 10 ನಿಮಿಷ ಆಗೋಯ್ತು ಅವೆಲ್ಲ ಇಲ್ಲೇ.
ಇವಾಗ ಇಲ್ಲಿ ಬಿಟ್ರೆ ನಾನ್ ಸ್ಟಾಪ್ ದಾವಣಗೆರೆಗೆ ಹೋಗಿ ಇವ್ರನ್ನೆಲ್ಲ ಬಿಟ್ಬಿಟ್ಟು ಅಲ್ಲಿಂದ ನಮ್ಮ ಸಾಂಗ್ಲಿ ಕಡೆ ಪ್ರಯಾಣ ಶುರು ಮಾಡೋದು. ಅಣ್ಣ ಬಂತ ಅವರೇ ಓನರ್ ಇದಕ್ಕೆ. ಇವ್ರು ನೀವು ರೈಟ್ರಣ್ಣ? ರೈಟ್ರು. ಹೋಗೋಣ ಬರ್ರಿ ಇವಾಗ ಇಲ್ಲಿಂದ ಗಾಡಿ ಎತ್ಕೊಂಡು ಕರೆಕ್ಟಾಗಿ ಚನ್ನಗಿರಿಗೆ ಬಂದು ಗಾಡಿ ನಿಲ್ಸಿದ್ದೀವಿ. ಮಳೆ ನೋಡಿ ಯಾವ ರೇಂಜಿಗೆ ಬರ್ತೈತೆ ಅಂತ. ಇಲ್ಲಿ ಬಂದು ಅಣ್ಣ ಮೆಣಸಿನ್ಕಾಯಿ ಮಂಡಕ್ಕಿ ಕೊಡ್ಸವ್ರೆ ತಿನ್ಕಂತ ಕುಂತಿದ್ದೀವಿ. ಅವ್ರ ಲೇಬರ್ ಎಲ್ಲ ಹೋಗಿದ್ದಾರೆ ಬರೋವರೆಗೂ. ಅವ್ರು ಬಂದ ತಕ್ಷಣ ಇಲ್ಲಿಂದ ಡೈರೆಕ್ಟಾಗಿ ಹೋಗ್ಬೇಕು. ಅವರ ಪಾಪ ಪರ್ಸ್ನಲ್ ಇರ್ತಾವೆಲ್ಲ ಹೇಳೋದಲ್ಲ. ಏನಂತಿದ್ಯಾ? ಥಂಡಿ ತಡ್ಕೊಳಬೇಕಲ್ಲಪ್ಪ. ಅವ್ರ ಪಾಪ ಕೆಲಸ, ಮೈ ನೋವು, ಟೈಮಿಂಗು ಅವ್ರದ್ದು.